ಕುಡುಕರ ಅಡ್ಡೆಯಾದ ಉಪ್ಪಾರಹಳ್ಳಿ ಬಸ್ ನಿಲ್ದಾಣ. ಅಧಿಕಾರಿಗಳ ವಿರುದ್ಧ ಹೆಚ್ಚಾಯಿತು ಸಾರ್ವಜನಿಕರ ಆಕ್ರೋಶ. ತುಮಕೂರು ನಗರ ಬೆಂಗಳೂರಿಗೆ ಸಮೀಪವಿರುವ ಜಿಲ್ಲೆಯಾಗಿರೋದ್ರಿಂದ ಅತಿ ವೇಗವಾಗಿ ಬೆಳೆಯುತ್ತಿದೆ. ಆದರೆ ನಗರದಲ್ಲಿ ಕೆದಕಿದಷ್ಟು ಸಮಸ್ಯೆಗಳು ಬಯಲಾಗ್ತಿವೆ. ಒಂದ್ ಕಡೆ ರಾಶಿ ಕಸದ ಸಮಸ್ಯೆಯಾದ್ರೆ ಮತ್ತೊಂದ್ ಕಡೆ ಗುಂಡಿ ಬಿದ್ದ ರಸ್ತೆಗಳು, ಪಾಳು ಬಿದ್ದ ಕೊಂಪೆಗಳಾಗ್ತಿರುವ ಉದ್ಯಾನವನಗಳು. ಇನ್ನು ನಗರದಲ್ಲಿ ಹಲವು ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಸ್ ನಿಲ್ದಾಣಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಸರಿಯಾಗಿ ನಿರ್ವಹಣೆ ಮಾಡದೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಸುಮ್ಮನಾದ್ರ ಅನ್ನೋ ಅನುಮಾನಗಳು ಮೂಡುತ್ತಿವೆ. ಇತ್ತ ಉಪ್ಪಾರಹಳ್ಳಿಯಲ್ಲಿರುವ ನಿಲ್ದಾಣವಂತೂ ಕುಡುಕರ ಅಡ್ಡೆಯಾಗಿ ಬದಲಾಗಿದೆ. ಇಲ್ಲಿ ಸಾರ್ವಜನಿಕರು ಬಸ್ಗಾಗಿ ನಿಂತುಕೊಳ್ಳಲು ಮುಜುಗರ ಅನುಭವಿಸುವಂತಾಗಿದೆ. ಹೌದು, ತುಮಕೂರು ನಗರದ ಉಪ್ಪಾರಹಳ್ಳಿ ಫ್ಲೈಓವರ್ ಕೆಳಗಡೆ ನಿರ್ಮಿಸಿರುವ ಬಸ್ ನಿಲ್ದಾಣ ಉಪಯೋಗಕ್ಕೆ ಬಾರದಂತಾಗಿದೆ. ಬಸ್ ನಿಲ್ದಾಣದಲ್ಲಿ ಎಲ್ಲಂದರಲ್ಲಿ ಮದ್ಯದ ಪ್ಯಾಕೆಟ್ಗಳು ಬಿದ್ದಿರೋದ್ರಿಂದ ಸಾರ್ವಜನಿಕರು ನಿಂತುಕೊಳ್ಳುವುದಕ್ಕೂ ಮುಜುಗರ ಪಟ್ಟುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಉಪ್ಪಾರಹಳ್ಳಿಯಲ್ಲಿ ಬಸ್ ನಿಲ್ದಾಣವಿದ್ದರೂ ಕೂಡ ಬಸ್ಗಳನ್ನ ನಿಲ್ಲಿಸೋದಿಲ್ಲವಂತೆ, ಬದಲಾಗಿ ಫ್ಲೈಓವರ್ ಕೆಳಗಡೆ ಬಸ್ ನಿಲ್ಲಿಸಲಾಗುತ್ತಿದೆ. ಅದರಿಂದ ಯಾರೂ ಕೂಡ ಇಲ್ಲಿ ಬಸ್ ನಿಲ್ದಾಣವನ್ನ ಉಪಯೋಗಿಸಿಕೊಳ್ಳುತ್ತಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಕುಡುಕರು ಸಂಜೆ ಆದ್ರೆ ಸಾಕು ಕುಡಿದು ಬಸ್ ನಿಲ್ದಾಣದಲ್ಲೇ ಮಲಗುತ್ತಾರೆ. ಇನ್ನು ಇಲ್ಲಿ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ, ಆದ್ರೆ ಅದು ಕೂಡ ಧೂಳು ಹಿಡಿದು ಕೂತಿದೆ. ಅದು ವರ್ಕ್ ಆಗುತ್ತೋ ಇಲ್ಲವೋ ಅನ್ನೋ ಅನುಮಾನ ಸಾರ್ವಜನಿಕರಲ್ಲಿ ಕೇಳಿ ಬರ್ತಿದೆ. ಇನ್ನು ಸ್ಥಳೀಯರೊಬ್ಬರು ಮಾತನಾಡಿ, ಈ ಬಸ್ ನಿಲ್ದಾಣ ಸುಮ್ಮನೆ ನಾಮಕಾವಸ್ಥೆಗೆ ಅಷ್ಟೇ ಇದೆ, ಇದನ್ನ ಯಾರೂ ಕೂಡ ಉಪಯೋಗಿಸಿಕೊಳ್ತಿಲ್ಲ. ಪಾಲಿಕೆಯವರು ಇದನ್ನ ದುಡ್ಡು ಹೊಡೆಯಲು ಮಾತ್ರ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ, ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ. ಅಲ್ಲದೆ ಸಂಜೆಯಾದ್ರೆ ಸಾಕು ಬಸ್ ನಿಲ್ದಾಣದಲ್ಲಿ ಕುಡುಕರ ಹಾವಳಿ ಜಾಸ್ತಿ ಆಗ್ತಿದ್ದು ಕುಡಿದು ಇಲ್ಲೆಯೇ ಮಲಗಿರುತ್ತಾರೆ. ಇನ್ನ ಇಲ್ಲಿ ಬಸ್ಗಳನ್ನ ನಿಲ್ಲಿಸುವುದೇ ಇಲ್ಲ, ಬೇರೆ ಕಡೆ ನಿಲ್ಲಿಸ್ತಾರೆ. ಹೀಗಾಗಿ ಬಸ್ ನಿಲ್ದಾಣ ಇದ್ದು ಇಲ್ಲದಂತಾಗಿದೆ ಎಂದು ಬೇಸರವನ್ನ ಹೊರಹಾಕಿದ್ರು. ಇದೇ ನಾಮಕಾವಸ್ಥೆ ಬಸ್ ಸ್ಟ್ಯಾಂಡು, ನಾಮಕಾವಸ್ಥೆ ಅಷ್ಟೇ ಮಾಡಿರೋದು. ಈ ಬಸ್ ಸ್ಟ್ಯಾಂಡು ಯಾವುದೇ ಕಾರಣಕ್ಕೂ ಯೂಸ್ ಇಲ್ಲ. ಇಲ್ಲಿ ಬರೀ ಕುತ್ಕೊಳ್ಳೋಕ್ಕೆ ಎಣ್ಣೆ ಹೊಡೆಯೋಕ್ಕೆ ಮಾತ್ರ ಇದು ಜಾಗ ಇದಾಗಿದೆ. ಅದನ್ನು ಬಿಟ್ಟು ಬೇರೆ ವ್ಯವಸ್ಥೆ ಏನೂ ಇಲ್ಲ. ಯಾಕೆ ಬಸ್ಸು ಪ್ರಯಾಣಿಕರು ಇಲ್ಲಿ ನಿಂತ್ಕೊಳ್ಳಲ್ಲ ಅಂತಂದರೆ, ಇಲ್ಲಿ ಏನಿದೆ ಶೌಚಾಲಯ ಇದು ಓಪನ್ ಆಗಿಲ್ಲ. ಇದು ಓಪನ್ ಆಗಿಲ್ಲದ ಕಾರಣಕ್ಕೆ ಇಲ್ಲಿ ಹೋಗ್ತಾರೆ. ಈ ವಾಸನೆ ತಾಳ್ದಾರೆ ಇಲ್ಲಿ ಜನ ಯಾರು ಕುತ್ಕೊಳ್ಳಲ್ಲ. ಆಮೇಲೆ ಇನ್ನೊಂದು ಏನಂದರೆ ಬಸ್ಗಳೇ ನಿಂತ್ಕೊಳ್ಳೋಲ್ಲ. ಫಸ್ಟ್ ಆಫ್ ಆಲ್ ಬಸ್ ಅಲ್ಲಿ ನಿಂತ್ಕೊಳ್ಳುತ್ತೆ, ಆ ಸೈಡಲ್ಲಿ, ಆ ಕಡೆ ಅಲ್ಲೇ ನಿಂತ್ಕೊಳ್ಳೋದು ಬಸ್ಸು. ಸೊ ಬಸ್ ನಿಂತ್ಕೊಳ್ಳೋ ಜಾಗಕ್ಕೆ ಪ್ರಯಾಣಿಕರು ಅಲ್ಲೇ ಹೋಗ್ತಾರೆ. ಅದರಿಂದ ಏನು ಈ ಬಸ್ಸು ಸುಮ್ಮನೆ ನಾಮಕಾವಸ್ಥೆ, ಏನೋ ದುಡ್ಡು ತಿನ್ನೋಕ್ಕೋಸ್ಕರ ಏನೋ ಮಾಡಿದ್ರು ಏನೋ ನಮಗೂ ಗೊತ್ತಿಲ್ಲ. ನಾವು ಇದ್ರ ಬಗ್ಗೆ ಹೇಳಿದಾಗ ಏನು ಹೇಳಿದ್ರು, ಲೈನ್ ಏನೋ ಹೋಗಿದೆ, ಇದನ್ನು ನಾವು ಓಪನ್ ಮಾಡೋಕ್ಕಲ್ಲ, ಏನೋ ಈ ಥರ ರೀಸನ್ಗಳು ಕೊಟ್ಟರು. ನಾವು ಎಷ್ಟಾಗುತ್ತೋ ನಾವು ಅಷ್ಟು ಕ್ಲೀನ್ ಮಾಡ್ಕೊಂಡಿರ್ತೀವಿ. ಬಟ್ ಏನು ಇದ್ರ ಬಗ್ಗೆ ಯಾರು ಮುನ್ಸಿಪಲ್ ಅವರಲ್ಲಿ ಯಾರು ಇದನ್ನು ಏನು ಇನ್ಚಾರ್ಜ್ ತಗೊಂಡಿದ್ದಾರೋ ಇವ್ರು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನೋಡಿ ಇದ್ರ ಬಗ್ಗೆ ನೀವು ಏನೋ ಸ್ವಲ್ಪ ಹೈಯರ್ ಇದ್ರಕ್ಕೆ ಇದು ಮಾಡ್ಕೊಂಡು ಇವೆರಡೂ ಓಪನ್ ಮಾಡಿ ಆದಷ್ಟು ನೋಡಿ. ಆ ಕಡೆ ಕಸಗಳು ಜಾಸ್ತಿ ಇದು ಮಾಡ್ತಾರೆ ನೈಟ್ ಹೊತ್ತು. ಅದು ಏನಕ್ಕೆ ಇದು ಮಾಡ್ತಾರೋ, ಯಾರೋ ಕಸದವ್ರು ಬರಲ್ವೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ. ಮತ್ತು ಇದು ಶೌಚಾಲಯ ಏನು ಓಪನ್ ಆಗುತ್ತೋ ಏನೋ ಅದ್ರ ಬಗ್ಗೆ ನೀವು ಒಂದು ಸತಿ ಇದು ಮಾಡ್ಕೊಂಡು ಇದೇನು ಬಸ್ ಸ್ಟ್ಯಾಂಡು ಮತ್ತು ಶೌಚಾಲಯನ ಸರಿ ಮಾಡಿಸ್ಕೊಡ್ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಒಟ್ನಲ್ಲಿ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ನಿರ್ಮಿಸಿರುವ ಈ ಬಸ್ ನಿಲ್ದಾಣವನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಪಾಳು ಬಿಟ್ಟಿರುವುದು ಮಾತ್ರ ಬೇಸರದ ಸಂಗತಿ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಉಪ್ಪಾರಹಳ್ಳಿ ಬಸ್ ನಿಲ್ದಾಣವನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.